ಮೀಡಿಯಾದ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಭೋವಿ ಸಮಾಜ ತಾಲೂಕು ಅಧ್ಯಕ್ಷರು. ನಾವು ಇದೇ ಮಂಗಳವಾರ ನಡೆಯಲಿರುವ ಶ್ರೀ ದುರ್ಗಾಂಬಿಕಾ ಜಾತ್ರೆ ಮಹೋತ್ಸವದ ಅಂಗವಾಗಿ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ಸುಂದರ ಪೌರಾಣಿಕವನ್ನು ಅಶೋಕ ರಂಗಮಂದಿರ ಆ ರೋಡಲ್ಲಿ ಈ ನಾಟಕವನ್ನು ಪ್ರದರ್ಶಿಸಲು ಕಲಾವಿದರು ಹಾಗೂ ದುರ್ಗಾಂಬಿಕಾ ದೇವಿಯ ಮಂಡಳಿಯವರು ಹಾಗೂ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ನಮ್ಮ ತಾಲೂಕಿನ ಎಲ್ಲ ಅಧ್ಯಕ್ಷರು, ಎಲ್ಲ ಕಾರ್ಯದರ್ಶಿಗಳು, ಎಲ್ಲ ಕಲಾ ರಸಿಕರು, ಕಲಾ ಪ್ರೋತ್ಸಾಹಕರು ಹಾಗೂ ನಮ್ಮ ನಾಟಕದ ಕಲಾ ಪಾತ್ರಧಾರಿಗಳು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾವು ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ತಾ ಇದ್ದೀವಿ. ದಯಮಾಡಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ತಾಲೂಕಿನ ಎಲ್ಲ ಮನೆಯವರು ತುಂಬ ಹೃದಯದಿಂದ ಬಂದು ಈ ನಾಟಕವನ್ನು ನೋಡಿ ಯಶಸ್ವಿಗೊಳಿಸುತ್ತಿರುತ್ತೇಳಿ ಕೇಳಿಕೊಳ್ತಾ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ಹಾಗೆಯೇ ಈ ನಾಟಕದ ಒಂದು ವೃತ್ತಿ ಅಂದರೆ ಇದರಲ್ಲಿ ಬರುವ ಸನ್ನಿವೇಶಗಳು ದುರ್ಯೋಧನ ಶ್ರೀಕೃಷ್ಣನ ಒಂದು ಭಾವಾತ್ಮಕವಾದ ಸಂಬಂಧ, ಹಾಗೆಯೇ ಭೀಮ ದುರ್ಯೋಧನರ ಗದಾಯುದ್ಧ ಹಾಗೂ ಶಕುನಿಯ ಕುತಂತ್ರ ಇವೆಲ್ಲವನ್ನು ತುಂಬ ಅದ್ಭುತವಾಗಿ ಮಾಡಿರುವಂತಹ ನಮ್ಮ ಕಲಾವಿದರನ್ನು ಪ್ರೋತ್ಸಾಹಿಸಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಲಾವಿದರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರಿಗೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಅವರಿಗೆ ಆಶೀರ್ವಾದ ನಂಬಿ ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ. ಶಾಂತಿ ಶಾಂತಿ ಶಾಂತಿ. ನಿನ್ನೆ ಪ್ರತಿಕಾರ ಏನಾಯಿತು ಗೌರವೇಶ್ವರ? ಸತ್ತು ಸತ್ತು ಈ ಸೌಕರ್ಯರಾದ ಶಕುನಿಯ ಆಶ್ವಾಸನೆಯನ್ನು ಹಲ್ಲಗಳೆಯುತ್ತಿರುವ ಅಧರ್ಮ ಮರಳುಗಳೇ ಸತ್ತು. ಅವಳು ಹೇಳಿದ್ದನ್ನು ಕೇಳಿದೆಯಲ್ಲ, ಬಿಡು. ನೀನು ಕೇಳಿದೆ, ಚೆನ್ನಾಗಿಯೇ ಕೇಳಿದೆ. ಕೇಳಿದ್ರಿಂದ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವ ಅಪ್ರಯೋಜನ ಒಟ್ಟಿನಲ್ಲಿ ಸತ್ಯ ಅರ್ಥನಾದ ಪತಿಗಳಾದ ಏಕೆ ಇನ್ನುಳಿದ 4 ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲು ಬಿಡು. ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಗುರು ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದ.